ಚೈತ್ರ ಕುಂದಾಪುರ ಮದುವೆ, ರಂಜಿತ್ ಬಂಧುವೆ. ಬಿಗ್ ಬಾಸ್ನಿಂದ ಬಂದಾದ್ಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳ ಹಲವು ಕಾರ್ಯಕ್ರಮ. ಆದರೆ ಈ ಕಾರ್ಯಕ್ರಮಗಳಿಗೆ ಮಿಸ್ ಆಗಿದ್ದು ಮಾತ್ರ ಪ್ರಮುಖವಾಗಿ ಇಬ್ಬರು. ಅದು ಗೌತಮಿ ಮತ್ತು ತ್ರಿವಿಕ್ರಮ್. ಎಲ್ಲರೂ ಒಟ್ಟೊಟ್ಟಾಗಿ ಈ ಒಂದು ಕಾರ್ಯಕ್ರಮಗಳಿಗೆ ಬರದೇ ಇದ್ರೂ ಕೆಲವರು ಒಟ್ಟಿಗೆ ಬಂದರು, ಕೆಲವರು ಒಬ್ಬರಾದ್ಮೇಲೆ ಒಬ್ಬರು ಬಂದ್ರೂ ಈ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ರು. ಆದರೆ ಬಿಗ್ ಬಾಸ್ ಮುಗಿದ ಮೇಲೆ ಗೌತಮಿ ಮತ್ತು ಅದರಲ್ಲೂ ತ್ರಿವಿಕ್ರಮ್ ಎಲ್ಲೂ ಕಾಣಿಸ್ಕೊಳ್ತಿಲ್ಲ, ಯಾರ ಜೊತೆಗೂ ಕಾಣಿಸ್ಕೊಳ್ತಿಲ್ಲ, ಯಾರ ಸಹವಾಸವೂ ಬೇಡ ಅಂತ ದೂರ ಉಳಿದುಬಿಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ಗೌತಮಿ ಅವರಿಗೆ ಕೇಳಿದ್ದಕ್ಕೆ ಅವರು ಕೊಟ್ಟಿರೋ ಉತ್ತರನ ನೋಡಿ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ದಾರೆ. ಓವರ್ ಆ್ಯಕ್ಟಿಂಗ್ ಸಾಕು ನಿಲ್ಸಮ್ಮ ಅಂತ ಬಾಯಿಗೆ ಬಂದಂಗೆ ಗೌತಮಿಗೆ ಬೈದಿದ್ದಾರೆ. ಹಿಂಗೂ ಜನ ಇರ್ತಾರಾ ಅಂತ ಆಶ್ಚರ್ಯದಿಂದ ಪ್ರಶ್ನೆ ಮಾಡಿದ್ದಾರೆ. ಅಷ್ಟಕ್ಕೂ ಗೌತಮಿ ಮತ್ತು ತ್ರಿವಿಕ್ರಮ್ ಎಲ್ಲದ್ರೂ ಇಂದಲೂ ಅಂತರವನ್ನು ಕಾಯ್ದುಕೊಳ್ತಾ ಇರೋದಕ್ಕೆ ಕಾರಣ ಏನು? ಯಾವುದೇ ಕಾರ್ಯಕ್ರಮಗಳಾದರೂ ಅವರಿಬ್ಬರು ಮಾತ್ರ ಯಾರ ಜೊತೆನೂ ಸೇರದೆ ಏನು ಮಾಡ್ತಿದ್ದಾರೆ? ಅಂಥದ್ದು ಏನಾಗೋಯ್ತು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಎಸ್, ಈ ಹಿಂದಿನ ಬಿಗ್ ಬಾಸ್ ಸೀಸನ್ಗಳನ್ನು ನಾವು ನೋಡಿದಾಗ 1ರಿಂದ 10ರ ತನಕ ಬಿಗ್ ಬಾಸ್ ಸೀಸನ್ಗಳನ್ನು ನಾವು ನೋಡಿದಾಗ ಈಗಲೂ ಕೆಲವರು ಸ್ನೇಹಿತರಾಗಿ ಹಾಗೇ ಉಳಿದಿದ್ದಾರೆ. ಈಗಲೂ ಕೆಲವರು ಕಾರ್ಯಕ್ರಮಗಳಿಗೆ ಒಟ್ಟಿಗೆ ಹೋಗ್ತಾರೆ, ಒಟ್ಟಿಗೆ ಬರ್ತಾರೆ. ಅದರಲ್ಲೂ ಸೀಸನ್ 10ರ ಫ್ರೆಂಡ್ಶಿಪ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದಿಬ್ಬರು ಅಂತರವನ್ನು ಕಾಯ್ದುಕೊಂಡು ಇನ್ನು ಉಳಿದವರು ಎಲ್ಲರೂ ಒಟ್ಟೊಟ್ಟಿಗೆ ಬರೋದು, ಒಟ್ಟೊಟ್ಟಿಗೆ ಹೋಗೋದು, ಬರ್ತಡೇ ಮಾಡೋದು, ಪಾರ್ಟಿ ಮಾಡೋದು, ಅವ್ರ ಹೆಂಡತಿ ಬರ್ಡೇಲಿ ಇವ್ರು ಭಾಗಿಯಾಗೋದು, ಅವ್ರ ಮನೆ ಗೃಹ ಪ್ರವೇಶಕ್ಕೆ ಇವ್ರು ಹೋಗೋದು, ಈ ಥರದ ಕಾರ್ಯಕ್ರಮಗಳು ಒಂದಾದ್ಮೇಲೆ ಒಂದು ನಡೀತಾನೆ ಇರುತ್ತೆ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಆದರೆ ಈ ಸೀಸನ್ ಅಷ್ಟು ವರ್ಸ್ಟ್ ಸೀಸನ್ ಯಾವುದೂ ಇರಲಿಲ್ಲ ಅಂತ ಅನಿಸುತ್ತೆ. ಒಳಗಿದ್ದಾಗ ದ್ವೇಷ ಸಾರಿದ್ದು, ಒಳಗಿದ್ದಾಗ ಜಗಳ ಆಗಿದ್ದು, ಕಿತಾಪತಿ ಮಾಡಿದ್ದು ಒಂದು ಕಡೆ ಆದರೆ ಹೊರಗಡೆ ಬಂದ ಮೇಲೂ ಕೂಡ ಆ ದ್ವೇಷವನ್ನು, ಹಠವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಒಂದು ಕಡೆಯಲ್ಲಿ ಐಶ್ವರ್ಯ, ಶಿಶಿರು, ಮೋಕ್ಷಿತಾ, ಇನ್ನೊಂದು ಕಡೆಯಲ್ಲಿ ಅನುಷಾ ಹಾಗೇನೆ ಭವ್ಯ, ಇವರು ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಗೋಲ್ಡ್ ಸುರೇಶು ಹಾಗೇನೆ ಧನರಾಜು, ಅದರ ಜೊತೆಗೆ ಅವಾಗ ರಜತ್ ಅವರು ಕಾಣಿಸ್ಕೊಳ್ತಾ ಇರ್ತಾರೆ. ಅದನ್ನು ಹೊರತುಪಡಿಸಿದರೆ ಇನ್ನುಳಿದವ್ರು ಯಾರೂ ಎಲ್ಲೂ ಬರ್ತಾ ಇಲ್ಲ, ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಗೌತಮಿ ಮತ್ತು ತ್ರಿವಿಕ್ರಮ್ ಎಲ್ಲದರಿಂದಲೂ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆಯನ್ನು ಗೌತಮಿಗೆ ನೇರವಾಗಿ ಕೇಳಲಾಗುತ್ತೆ, ನೀವ್ಯಾಕೆ ರಂಜಿತ್ ಅವರ ಮದುವೆಗೂ ಬರಲಿಲ್ಲ, ಗೌತಮಿ ಅವ್ರ ಮದುವೆಗೂ ಬರಲಿಲ್ಲ ಅಂತ. ಹಾಗೆಯೇ ಅಟ್ ದ ಸೇಮ್ ಟೈಮ್ ತ್ರಿವಿಕ್ರಮ್ ಮತ್ತು ರಂಜಿತ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಪ್ರಾಣ ಸ್ನೇಹಿತರು ಅಂತ ಹೇಳ್ತಾ ಇದ್ರು, ಕುಚುಕು ಅಂತಿದ್ರು, ಗೆಳೆಯರು ಅಂತ ಇದ್ರು. ಆದರೆ ಅಂಥ ಗೆಳೆಯನ ಮದುವೆಗೇನೆ ತ್ರಿವಿಕ್ರಮ್ ಬರಲೇ ಇಲ್ಲ, ಗೈರಾದರು. ಚೈತ್ರಂಗೂ ತ್ರಿವಿಕ್ರಮ್ಗೂ ಏನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಆದರೂ ಚೈತ್ರ ಅವರ ಮದುವೆಗೆ ತ್ರಿವಿಕ್ರಮ್ ಬರಲಿಲ್ಲ. ಕೇವಲ ಅದು ಅಂತ ಅಲ್ಲ, ಇನ್ನೆಲ್ಲೂ ಕೂಡ ಇವ್ರುಗಳು ಹೋಗಲೇ ಇಲ್ಲ. ಯಾಕೆ ಅಂತ ಪ್ರಶ್ನೆಗಳು ಎದುರಾದಾಗ ಅವರು ಉತ್ತರ ಕೊಟ್ಟಿದ್ದಾರೆ. ಹೌದು, ಗೌತಮಿ ಅವರು ತುಂಬ ನಾಜೂಕಾದ ಉತ್ತರ ಕೊಟ್ಟು ತಗ್ಲಾಕೊಂಡು ಎಲ್ಲರ ಕೈಯಲ್ಲೂ ಛೀಮಾರಿ ಹಾಕಿಸ್ಕೊತಿದ್ದಾರೆ. ಯಾಕೆ ಗೌತಮಿ ಅವರೇ, ನೀವು ಯಾವ ಕಾರ್ಯಕ್ರಮಗಳಿಗೂ ಹೋಗ್ತಾ ಇಲ್ಲ, ಎಲ್ಲದರಿಂದಲೂ ಅಂತರವನ್ನು ಕಾಯ್ದುಕೊಳ್ತಾ ಇದ್ದೀರಾ, ಯಾಕೆ ಅನ್ನುವಂಥ ಪ್ರಶ್ನೆಗೆ ನಂಗೆ ಹೆಚ್ಚು ಜನ ಸೇರೋದು ಅಂದರೆ ಆಗಲ್ಲ, ಜನ ಸೇರಿದಲ್ಲಿ ನಾನು ಇರಲ್ಲ, ಜನ ಸೇರಿದಲ್ಲಿ ನಾನು ಹೋಗಲ್ಲ, ಜನರಿಗೂ ನನಗೂ ಆಗೇ ಬರಲ್ಲ ಅನ್ನುವಂಥ ರೀತಿಯಲ್ಲಿ ಗೌತಮಿ ಅವರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಜನ ಬಾಯಿಗೆ ಬಂದಂಗೆ ಕಮೆಂಟ್ ಹಾಕ್ತಾ ಇದ್ದಾರೆ. ಹಾಗಿದ್ರೆ ನೀನು ಇಲ್ಲಿ ಇರಬೇಡ, ನೀನು ಯಾವುದಾದ್ರೂ ಬೇರೆ ದೇಶಕ್ಕೆ ಹೊರಟೋಗ್ಬಿಡು, ಇಲ್ಲ ಅಂತಂದರೆ ಯಾವುದಾದ್ರೂ ಬೇರೆ ಲೋಕಕ್ಕೆ ಹೊರಟೋಗ್ಬಿಡು. ಏನು ಸೀಮೆಗೆ ಇಲ್ದಿರೋಳು ನೀನು, ಹೀರೋಯಿನ್ ಆದರೆ ಎಲ್ಲರ ಜೊತೆಗೆ ಸೇರಬಾರ್ದು ಅನ್ನೋದು ಏನಾದರೂ ಇದೆಯಾ? ಮನುಷ್ಯರ ಜೊತೆ ಸೇರಲ್ಲ ಅಂತಂದರೆ ಇನ್ಯಾರ ಜೊತೆಗೆ ಸೇರ್ತೀಯಾ ನೀನು, ನಿಂದು ಒಂದು ಬಾಳ ಅಂತ ಕೆಲವರು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಇನ್ನು ಕೆಲವರು ಇನ್ನೂ ಇವಳು ಓವರ್ ಆ್ಯಕ್ಟಿಂಗ್ ಬಿಟ್ಟೇ ಅಲ್ವಾ, ಅವತ್ತಿನಿಂದ ಇವತ್ತಿನವರೆಗೂ ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡೇ ಬಂದಿದ್ದಾಳೆ, ಜನರ ಜೊತೆ ಸೇರಲ್ಲ ಅಂತ ಅಂದಮೇಲೆ ಬಿಗ್ ಬಾಸಿಗೆ ಯಾಕೆ ಹೋದೆ, 14ರಿಂದ 15 ಜನ ಬಿಗ್ ಬಾಸಲ್ಲಿ ಇರ್ತಿದ್ರು, ಬಿಗ್ ಬಾಸಲ್ಲಿ ನಿನ್ಗೆ ಹೋಗಿರೋದಕ್ಕಾಗ್ತಾ ಇತ್ತು, ಮದುವೆ ಮನೆಗೆ ಹೋಗೋದಕ್ಕಾಗಲ್ಲ ಅಂತಂದರೆ ಏನು ಅಂತ ಹೇಳಬೇಕು, ನೀನು ಓವರ್ ಆ್ಯಕ್ಟಿಂಗ್ ಸಾಕು ನಿಲ್ಸಮ್ಮ ಅಂತ ಕೆಲವರು ಬೈದಿದ್ದಾರೆ. ಅದಾದಮೇಲೆ ಗೌತಮಿ ಅವರು, ನಾನು ಹಾಗೆ ನೋಡಿದ್ರೆ ಚೈತ್ರ ಕುಂದಾಪುರ ಅವರ ಮದುವೆ ಆದಾಗ ಅಲ್ಲೇ ಮಂಗಳೂರಲ್ಲೇ ಇದ್ದೆ, ಆದರೆ ಹೋಗೋದಕ್ಕೆ ಸಮಯ ಕೂಡ ಬರಲಿಲ್ಲ ಅಂತ ಹೇಳಿದ್ರು. ಸಮಯ ಕೂಡ ಬರಲಿಲ್ಲ, ಬ್ಯುಸಿ ಇದ್ದೆ ಅಂತ ಹೇಳೋದು ಒಂಥರ. ನಂಗೆ ಜನ ಅಂದರೆ ಆಗಲ್ಲ, ಜನ ಸೇರಿದಲ್ಲಿ ಹೋಗಲ್ಲ, ಜನ ಸೇರಿದಲ್ಲಿ ಹೋಗೋದಕ್ಕೆ ನನಗೆ ಇಷ್ಟ ಆಗಲ್ಲ ಅಂತಂದರೆ ಅದು ಯಾವ ಥರದ ಉತ್ತರ ಅಂತ ಖಂಡಿತವಾಗೂ ಗೊತ್ತಾಗಿಲ್ಲ ಅಂತ ಗೌತಮಿ ಅವರಿಗೆ ಬೈದಿದ್ದಾರೆ. ಇನ್ನು ತ್ರಿವಿಕ್ರಮ್ ಅವ್ರಿಗೆ ಯಾಕೆ ನೀವು ಬಂದಿಲ್ಲ ಅಂತ ಕೇಳಿದಾಗ ತ್ರಿವಿಕ್ರಮ್ ಹೇಳಿದ್ದು ಒಂದೇ ಒಂದು ಮಾತು, ಅದು ಜೆನ್ಯೂನ್ ಆಗೂ ಕೂಡ ಇತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ತ್ರಿವಿಕ್ರಮ್ ಅವರು ಹೊಸ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇದ್ದಾರೆ, ಅದು ಮುದ್ದು ಸೊಸೆ ಸೀರಿಯಲ್ ಇನ್ನೂ ಶೂಟಿಂಗ್ನಲ್ಲೇ ಇದೆ. ಸೊ ಶೂಟಿಂಗ್ ಮಾಡಬೇಕಾದ್ರೆ ಸಾಕಷ್ಟು
ಬ್ಯಾಂಕಿಂಗನ್ನು ಮಾಡಿಟ್ಕೋಬೇಕಾಗತ್ತೆ. ಯಾಕಂದರೆ ಅದು ಪ್ರಸಾರ ಆಗುವಂಥ ಸಂದರ್ಭದಲ್ಲೇ ಸುಮಾರು ತಿಂಗಳಿಗೆ ಆಗುವಷ್ಟು ಶೂಟಿಂಗನ್ನು ಮಾಡಬೇಕಾಗತ್ತೆ. ಹಾಗಾಗಿ ತ್ರಿವಿಕ್ರಮ್ ಅವರು ಸಿಕ್ಕಾಬಟ್ಟೆ ಬ್ಯುಸಿ ಇದ್ದಾರೆ. ಯಾಕಂದರೆ ಅದು ಹೊಸ ಸೀರಿಯಲ್, ಇನ್ನು ಪ್ರಾರಂಭ ಆಗಿರಲಿಲ್ಲ. ಆ ಕಾರಣಕ್ಕಾಗಿ ಅವರು ಯಾವುದೇ ಕಾರ್ಯಕ್ರಮಗಳಿಗೂ ಅಟೆಂಡ್ ಮಾಡೋದಕ್ಕಾಗಿಲ್ಲ. ಚೈತ್ರ ಕುಂದಾಪುರ ಅವರ ಮದುವೆ ದೂರದಲ್ಲಿತ್ತು. ಇನ್ನು ರಂಜಿತ್ ಅವರ ಮದುವೆ ಹತ್ರನೇ ಆದ್ರೂ ಶೂಟಿಂಗಿಂದ ಬಿಡುವೇ ಸಿಕ್ಕಿರಲಿಲ್ಲ. ಆ ಕಾರಣಕ್ಕೆ ಹೋಗೋದಕ್ಕೆ ಆಗಿಲ್ಲ ಅನ್ನೋದನ್ನು ತ್ರಿವಿಕ್ರಮ್ ಹೇಳ್ಕೊಂಡಿದ್ದಾರೆ. ಹೌದು, ಬಿಗ್ ಬಾಸಿಂದ ಬರ್ತಾ ಇದ್ದ ಹಾಗೇನೆ ತ್ರಿವಿಕ್ರಮ್ ಅವ್ರಿಗೆ ಅವಕಾಶ ಸಿಗುತ್ತೆ. ಇನ್ನುಳಿದವ್ರು ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಕೆಲವ್ರಿಗೆ ಮಾತ್ರ ಸಿಕ್ಕಿದೆ. ಭವ್ಯ ಮತ್ತು ಗೌತಮಿಗೆ ಮಾತ್ರ ಸಿಕ್ಕಿದೆ. ಬಟ್ ತ್ರಿವಿಕ್ರಮ್ಗೆ ಫುಲ್ ಟೈಮ್ ಹೀರೋ ಆಗಿ ಸಿಕ್ಕಿರೋದ್ರಿಂದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಮತ್ತು ತ್ರಿವಿಕ್ರಮಿಗೆ ಭಾಳ ಬೇಜಾರಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಿದೆ. ಕೆಲವರು ಇವರನ್ನು ಬೇರೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿದ್ರು. ಹೊರಗಡೆ ಬಂದ ಮೇಲೂ ಕೂಡ ಅದು ಅವರಿಗೆ ಡ್ಯಾಮೇಜ್ ಆಯಿತು. ಆ ಕಾರಣಕ್ಕಾಗಿ ಯಾರ ಸಹವಾಸವೂ ಬೇಡ, ಬಿಗ್ ಬಾಸಿಗೆ ಹೋಗಿದ್ದಕ್ಕೆ ಕೆರಿಯರೇ ಡ್ಯಾಮೇಜ್ ಆಗೋಯ್ತು, ಬಿಗ್ ಬಾಸ್ ಹೋಗಿಲ್ಲ ಅಂತ ಹೇಳಿದರೆ ನಮ್ಮ ಹೆಸರು ಹಾಗೆ ಉಳ್ಕೊಳ್ತಿತ್ತು, ಇವ್ರದ್ದೆಲ್ಲರದು ಸಹವಾಸ ಮಾಡಿ ನಮ್ಮದು ಹೆಸರು ಕೂಡ ಹಾಳಾಗೋಯ್ತು ಅಂತ ಕೆಲವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಆ ಕಾರಣಕ್ಕೆ ಇವರು ಎಲ್ಲರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.